Hey guys, welcome back to my YouTube channel Journey with Sutaranjit. 3 days Phuket trip ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಕ್ರಾಬಿಗೆ. ಪುಕೆಟ್ಟಿಂದ ಕ್ರಾಬಿಗೆ ಅರೌಂಡ್ 2.5 to 3 hours ಜರ್ನಿ ಇತ್ತು. ನಾವು ಫಸ್ಟು ಹೋಟೆಲಲ್ಲಿರೋ ಟ್ಯಾಕ್ಸಿ ಅವ್ರ ಹತ್ರನೇ ಕೇಳಿದ್ವಿ ಪುಕೆಟ್ಟಿಂದ ಕ್ರಾಬಿಗೆ ಏನು ಚಾರ್ಜ್ ಮಾಡ್ತಾರೆ ಅಂತ. ಅವರು 3500 ಬಾತ್ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರು. ಅದೊಂದು ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವೇ ಆಯಿತು. ಇಂಡಿಯನ್ ರುಪೀಸಲ್ಲಿ ಅರೌಂಡ್ 8000 ಆಗಿಬಿಡುತ್ತೆ. ಅದಕ್ಕೆ ನಾವು ಗ್ರ್ಯಾಬ್ ಅನ್ನೋ ಆ್ಯಪಲ್ಲೇ ಬುಕ್ ಮಾಡ್ಕೊಂಡ್ವಿ. ಅದರಲ್ಲಿ ನಮಗೆ 2500 ಎಷ್ಟೋ ಬಂತು. ಹಾಗಾಗಿ ಒಂದು ಸ್ವಲ್ಪ ರೀಸನಬಲ್ಲೇ ಅನಿಸ್ತು ಇಲ್ಲಿಂದ ಕ್ರಾಬಿಗೆ ಟ್ರಾವೆಲ್ ಮಾಡೋದು. ನಾವು ಬೆಳಗ್ಗೆ ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅರೌಂಡ್ 9-9:30 ಹಂಗೆ ಬಿಟ್ವಿ. ಪುಕೆಟ್ ಬಂದು ಮೋಸ್ಟ್ ಕಾಮನ್ ಟೂರಿಸ್ಟ್ ಪ್ಲೇಸು. ಎಲ್ಲ ಥೈಲ್ಯಾಂಡ್ ಟ್ರಿಪ್ ಬರೋರು ಈ ಪ್ಲೇಸ್ ಚೂಸ್ ಮಾಡೇ ಮಾಡ್ತಾರೆ ಪುಕೆಟ್ನ. ಪುಕೆಟಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಈಸಿಯಾಗಿ ಮಾಡ್ಬೋದು. 3 to 4 ಡೇಸು ನೈಟ್ ಲೈಫು ಮತ್ತು ಐಲ್ಯಾಂಡ್ಸು ಬೀಚಸ್ಸು ಎಲ್ಲ ಕವರ್ ಮಾಡ್ಬೋದು. ಪುಕೆಟ್ಗಿಂತ ಕ್ರಾಬಿ ಸ್ವಲ್ಪ ಡಿಫ್ರೆಂಟು. ಕ್ರಾಬಿಯಲ್ಲಿ ಜಾಸ್ತಿ ಗ್ರೀನರಿ, ಮೌಂಟೇನ್ಸು ಮತ್ತು ಬೀಚಸ್ ಎಲ್ಲ ತುಂಬ ಇದೆ. ಮತ್ತು ಕ್ರಾಬಿಯಲ್ಲಿ ಜಾಸ್ತಿ ರೈನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಯಾವಾಗ ಬರುತ್ತೆ ಯಾವಾಗ ನಿಲ್ಲುತ್ತೆ ಅಂತ ನಾವು ಹೇಳೋಕ್ಕೆ ಆಗಲ್ಲ. ನಾವು ಇದ್ದಿದ್ದು 2 ದಿವಸನೂ ಮಳೆ ಇತ್ತು. ಅರೌಂಡ್ 1 o'clock ಅಷ್ಟರಲ್ಲಿ ರೆಸಾರ್ಟ್ ರೀಚ್ ಆದ್ವಿ ಕ್ರಾಬಿಯಲ್ಲಿ. ಚೆಕ್-ಇನ್ ಪ್ರಾಸೆಸ್ ಎಲ್ಲ ಮುಗಿಸಿ ಒಂದು 10 minutes ವೆಯ್ಟ್ ಮಾಡಿ ರೂಮ್ ರೆಡಿ ಆಗೋಕ್ಕೆ ಅಂತ ಹೇಳಿದ್ರು. ಅಷ್ಟರಲ್ಲಿ ರೆಸಾರ್ಟ್ ಎಲ್ಲ ನೋಡ್ಕೊಂಬರೋಣ ಅಂತ ಹೋದ್ವಿ. Your room type is the like twin room with balcony. Twin room is 2 minutes. One single bed. ನಾವು ಬುಕ್ ಮಾಡಿದ್ದು ರೆಸಾರ್ಟ್ ವಿಲಾ ಚಾಚಾ ಅಂತ. ಆ ಲಾಬಿಯಿಂದ ಆಚೆ ಬಂದರೆ ಫುಲ್ ಗ್ರೀನರಿ ಮತ್ತು ಈ ರೆಸಾರ್ಟು ಬೀಚ್ ಫ್ರಂಟೇ ಇತ್ತು. ನಾವು ಫುಲ್ ಥೈಲ್ಯಾಂಡ್ ಟ್ರಿಪ್ಪಲ್ಲಿ 4 ಕಡೆ ಸ್ಟೇ ಮಾಡಿದ್ದು. ಸ್ಟೇ ಅಂದರೆ 4 ಡಿಫ್ರೆಂಟ್ ಪ್ಲೇಸಸಲ್ಲಿ ನಾವು ರೆಸಾರ್ಟ್ ಬುಕ್ ಮಾಡಿದ್ದು. ಲೀಸ್ಟ್ ಬಜೆಟ್ ಅಂದರೆ ಕ್ರಾಬಿಯಲ್ಲೇ ವಿಲಾ ಚಾಚಾದು. ನಮಗೆ ಇದು ಬುಕ್ ಮಾಡಬೇಕಾದ್ರೆ ಹೆಂಗಿರುತ್ತೋ ಏನೋ ಅಂತ ಕನ್ಫ್ಯೂಷನಲ್ಲೇ ನಾವು ಬುಕ್ ಮಾಡಿದ್ದನ್ನು. ಬಟ್ ಅಲ್ಲೋಗಿ ನೋಡಿದವಾಗ ನಮ್ಮ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಚೆನ್ನಾಗಿತ್ತು ಮತ್ತು ಕಡಿಮೆ ಪ್ರೈಸಲ್ಲೇ ನಮಗೆ ಈ ರೆಸಾರ್ಟ್ ಸಿಕ್ತು. ಹಾಗಾಗಿ ತುಂಬ ಖುಷಿ ಅನ್ನಿಸ್ತು. ನಾವು ಯಾವುದೂ ಜಡ್ಜ್ ಮಾಡೋಕ್ಕೆ ಆಗಲ್ಲ ಅಂತ. ವೆಬ್ಸೈಟಲ್ಲಿ ಫೋಟೋಸಲ್ಲಿ ನೋಡೋಕ್ಕೂ ಡೈರೆಕ್ಟಾಗಿ ನೋಡೋಕ್ಕೂ ತುಂಬ ಡಿಫ್ರೆಂಟ್ ಆಗಿದೆ. ನಮಗೆ ಫೋಟೋಸಲ್ಲಿ ನೋಡಿದವಾಗ ಏನೋ ಅಂತ ಅಂದ್ಕೊಂಡಿದ್ವಿ, ಬಟ್ ಡೈರೆಕ್ಟಾಗಿ ತುಂಬಾ ಇಷ್ಟ ಆಯಿತು. ತುಂಬ ಕಂಫರ್ಟಬಲ್ ಆಗಿತ್ತು ಈ ಸ್ಟೇ. ಮತ್ತು ಬ್ರೇಕ್ಫಾಸ್ಟು ಅಷ್ಟೇ ತುಂಬಾ ವೆರೈಟೀಸ್ ಇತ್ತು ಇಲ್ಲಿ. ಅಲ್ಲಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ನನಗೆ ಈ ರೆಸಾರ್ಟ್ ತುಂಬಾ ಇಷ್ಟ ಆಯಿತು. ನಾವು ಕ್ರಾಬಿಯಲ್ಲಿ 2 nights ಸ್ಟೇ ಮಾಡಿದ್ವಿ. ಪೂಲ್ಗೆಲ್ಲ ಹೋಗೋಕ್ಕೆ ನಮ್ಗೆ ಟೈಮೇ ಆಗಿಲ್ಲ. ಯಾಕಂದರೆ ಫಸ್ಟ್ ದಿವಸ ಬಂದು ಚೆಕ್-ಇನ್ ಆಗೋಷ್ಟರಲ್ಲೇ ಆಲ್ಮೋಸ್ಟ್ 1:30 2 o'clock ಆಗಿಬಿಟ್ಟಿತ್ತು. ಹಾಗೆ ನಾವು ಈವ್ನಿಂಗು ಆಚೆ ಹೋಗಿದ್ವಿ. ಸೊ ಮತ್ತು ನೆಕ್ಸ್ಟ್ ದಿವಸ ನಾವು ಕ್ರಾಬಿಯಲ್ಲಿರೋ ಪ್ಲೇಸಸ್ಸೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೋಗಿದ್ವಿ. ಹಾಗಾಗಿ ನಮಗೆ ಪೂಲ್ ಟೈಮ್ ಎಲ್ಲ ಸಿಗಲೇ ಇಲ್ಲ. ನಾವು ರೂಮಲ್ಲೆಲ್ಲ ಸ್ಟೇ ಮಾಡೋದು ತುಂಬಾ ಕಡಿಮೆ, ಆಚೆನೇ ಓಡಾಡ್ತಾ ಇರ್ತೀವಿ. ಅದಕ್ಕೆ ರೂಮ್ಗೆಲ್ಲ ತುಂಬ ಇನ್ವೆಸ್ಟ್ ಮಾಡೋದು ಬೇಡ. ಒಂದು ಬಜೆಟ್ ಅಂತ ಅಂದ್ಕೊಂಡಿದ್ವಿ. ಆ ಬಜೆಟಲ್ಲೇ ರೆಸಾರ್ಟ್ಸ್ನ ಹುಡುಕ್ತಾ ಇದ್ವಿ ನಾವು ಕ್ರಾಬಿಯಲ್ಲಿ. ಆ ಬಜೆಟಲ್ಲೇ ಈ ರೆಸಾರ್ಟು ಸಿಕ್ಕಿದ್ದು ನಮಗೆ. ಏನು 2 days ತಾನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಹೆಂಗಾದರೂ ಇರಲಿ ಅಂದ್ಕೊಂಡು ಬುಕ್ ಮಾಡೋದು ಮಾಡಿಬಿಟ್ವಿ. ಬಟ್ ಬೆಸ್ಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಇದು ನಾವು ಬುಕ್ ಮಾಡಿದ್ದು ರೂಮು. ಆಚೆ ಈ ಥರ ಕಾಮನ್ ಸಿಟ್ಔಟ್ ಇತ್ತು ನಮ್ಮ ರೂಮ್ ಹತ್ರನೇ.
ರೂಮ್ ಚೆಕ್-ಇನ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅರೌಂಡ್ 4 o'clock ಹಂಗೆ ರೆಡಿಯಾಗಿ ರೈಲೆ ಬೀಚ್ ಅಂತ ಇದೆ ಕ್ರಾಬಿಯಲ್ಲಿ, ಅಲ್ಲಿ ಹೋಗ್ತಾ ಇದ್ದೀವಿ. ರೈಲೆ ಬೀಚ್ಗೆ ನಾವು ಬೋಟಲ್ಲೇ ಹೋಗಬೇಕು. ಅದೊಂದು ಐಲ್ಯಾಂಡ್ ಥರ. ನಮ್ಮ ಹೋಟೆಲಿಂದ ಒಂದು 10 minutes ವಾಕ್ ಹೋದರೆ ಫೆರಿ ಪಾಯಿಂಟ್ ಇದೆ, ಅಲ್ಲಿ ಹೋದರೆ ನಮಗೆ ಬೋಟ್ ಸಿಗುತ್ತೆ, ಅಲ್ಲಿಂದ ಹೋಗ್ಬೋದು. ನಾವು ಉಳ್ಕೊಂಡಿದ್ದು ರೆಸಾರ್ಟ್ ಬೀಚ್ ಕಡೆಯಿಂದನೇ ನಡ್ಕೊಂಡು ಹೋದರೆ ಒಂದು 10 minutes ಅಷ್ಟೇ ಫೆರಿ ಪಾಯಿಂಟ್ ಇದ್ದಿದ್ದು. ಅದಕ್ಕೆ ನಮ್ಮ ರೆಸಾರ್ಟ್ ಮುಂದೆ ಬೀಚಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಬೀಚ್ ಹತ್ರನೇ ಸ್ವಿಂಗ್ ಎಲ್ಲ ಹಾಕಿದ್ರು ಒಂದು 2-3 ಕಡೆ. ಇದೊಂಥರ ಚೆನ್ನಾಗಿ ಅನಿಸ್ತು ಕಾನ್ಸೆಪ್ಟು. ರೆಸಾರ್ಟ್ ಮುಂದೆ ಇದ್ದಿದ್ದು ಬೀಚ್ ಹೆಂಗಿತ್ತು ಅಂದರೆ ಮಧ್ಯಾಹ್ನ ಆಗ್ತಾ ನೀರು ಫುಲ್ಲು ಹಿಂದೆ ಹೋಗ್ಬಿಟ್ಟಿರ್ತಿತ್ತು. ಆಮೇಲೆ ಸನ್ಸೆಟ್ ಆದಮೇಲೆ ಸ್ವಲ್ಪನೇ ನೀರು ಬರ್ತಾಯಿತ್ತು. ಅರ್ಲಿ ಮಾರ್ನಿಂಗ್ ಎದ್ದು ನೋಡೋಷ್ಟರಲ್ಲಿ ಫುಲ್ ರೆಸಾರ್ಟ್ ಹತ್ರ ಬಂದುಬಿಟ್ಟಿರ್ತಾಯಿತ್ತು. ನಾವು ಇಳಿಯೋಕ್ಕೆ ಆಗ್ತಾಯಿರಲಿಲ್ಲ ನೀರಲ್ಲಿ, ಅಷ್ಟು ತುಂಬೋಗ್ಬಿಟ್ಟಿರ್ತಾಯಿತ್ತು. ಇವಾಗ ನೋಡಿ ಎಷ್ಟು ಖಾಲಿ ಇದೆ, ನೀರೆಲ್ಲ ಫುಲ್ ಹಿಂದೆ ಹೋಗ್ಬಿಟ್ಟಿದೆ. 10 minutes ವಾಕ್ ಮಾಡ್ಕೊಂಡು ಬಂದ್ವಿ ಪಿಯರ್ ಹತ್ರ. ಇಲ್ಲಿ ರೈಲೆ ಬೀಚ್ಗಂತ ಒಂದು ಟಿಕೆಟ್ ತೊಗೊತಾ ಇದ್ದೀವಿ. ಇಲ್ಲಿ ಟಿಕೆಟ್ ಹೆಂಗೆ ಅಂತಂದರೆ ನಾವು ಬಸ್ಗೆ ಅಥವಾ ಟ್ರೈನ್ಗೆ ಹೆಂಗೆ ಟಿಕೆಟ್ ತೊಗೊತೀವಿ ಅದೇ ಥರನೇ ಬೋಟಲ್ಲಿ ಹೋಗೋಕ್ಕಂತ ಟಿಕೆಟ್ ತೊಗೊತಾ ಇದ್ದೀವಿ. ಇದು ಹೆಂಗೆ ಗೊತ್ತಾ, ನಮ್ಮೂರಲ್ಲಿ ಬಸ್ ಸ್ಟ್ಯಾಂಡ್ ಇರೋದಲ್ಲ ಆ ಥರ ಅನ್ಸುತ್ತೆ. ಈ ಪಿಯರಿಂದ ಒಂದು 4-5 ಐಲ್ಯಾಂಡ್ಸ್ಗೆ ಹೋಗುತ್ತೆ, ಎಲ್ಲ ಬೋಟಲ್ಲೇ ಕರ್ಕೊಂಡು ಹೋಗ್ತಾರೆ. ನಾವಿವಾಗ ರೈಲೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಅದು ಪಿಯರಿಂದ ಒಂದು 15 minutes ಬೋಟಲ್ಲಿ ಹೋಗಬೇಕು. ಒಂದೊಂದು ಅವರ್ಗೂ ಒಂದೊಂದು ಬೋಟ್ ಇರುತ್ತೆ ಎಲ್ಲ ಐಲ್ಯಾಂಡ್ಸ್ಗೂ. ನಾವು ಹೋದವಾಗ ಒಂದು 10 ಜನ ಇದ್ರು ಅನಿಸುತ್ತೆ ಆ ಬೋಟಲ್ಲಿ. ಸೊ ಈ ಬೋಟಲ್ಲಿ ಇರೋರು ಎಲ್ಲರೂ ರೈಲೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಇದೊಂಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಥರ ಈ ಬೋಟು. ರೈಲೆ ಬೀಚ್ ಬೋಟ್ ಸ್ಟ್ಯಾಂಡ್ ಹತ್ರ ಬಂದು ಇಳಿದ್ವಿ. ಆಲ್ಮೋಸ್ಟ್ ಸನ್ಸೆಟ್ ಟೈಮಿಂಗ್ಸು 5 o'clock 5:30 ಆಗಿತ್ತು ಅನಿಸುತ್ತೆ. ನಾವು ಸ್ವಲ್ಪ ಬೇಗನೆ ಹೊರಟ್ವಿ, ಯಾಕಂದರೆ ನಮ್ಗೆ ಇದೆಲ್ಲ ಹೊಸ ಪ್ಲೇಸು. ಆಮೇಲೆ ಬೋಟ್ ಏನಾದ್ರು ಮಿಸ್ ಆದರೆ ಅಂತ ನಾವು ರಿಸೆಪ್ಷನಲ್ಲಿ ಕೇಳಿದವಾಗ ಆ ಬೀಚ್ಗೆ ರೀಚ್ ಆಗೋಕ್ಕೆ ನೀವು ಬೋಟಲ್ಲೇ ಹೋಗಬೇಕು ಅಂತ ಹೇಳಿದರು. ಆ್ಯಕ್ಚುಲಿ ಒಂದು ರೆಸ್ಟೋರೆಂಟ್ಗೆ ಹೋಗಬೇಕಾಗಿತ್ತು ಅಂತ ನಾವು ರೈಲೆ ಬೀಚ್ಗೆ ಹೋಗ್ತಾ ಇರೋದು. ದ ಗ್ರೂಟೋ ಅಂತ ಮೋಸ್ಟ್ ಪಾಪ್ಯುಲರ್ ರೆಸ್ಟೋರೆಂಟ್ ಇನ್ ಕ್ರಾಬಿ. ಅದು ಕೇವ್ಸಲ್ಲಿರೋದು. ಯಾವುದೇ ರೆಸಾರ್ಟಲ್ಲಿ ಇದೊಂದು ರೆಸ್ಟೋರೆಂಟು. ಈ ರೆಸ್ಟೋರೆಂಟ್ ಕ್ರಾಬಿಯಲ್ಲಿ ತುಂಬಾ ಫೇಮಸ್ಸು ಅಂತ ನಮ್ಗೆ ಹೋಗೋಕ್ಕೆ ತುಂಬ ಇಷ್ಟ ಆಯಿತು. ಬಟ್ ರಿಸರ್ವೇಷನ್ ಮಾಡೋಕ್ಕೆ ನಾವು ಎಷ್ಟು ಕಾಲ್ ಮಾಡ್ತಾ ಇದ್ರೂ ಕನೆಕ್ಟ್ ಆಗ್ತಾ ಇರಲಿಲ್ಲ, ಮತ್ತು ಆನ್ಲೈನ್ ರಿಸರ್ವೇಷನು ತೊಗೊತಾ ಇರಲಿಲ್ಲ. ಅದಕ್ಕೆ ನಾವು ಡೈರೆಕ್ಟಾಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಟೇಬಲ್ ಅವೈಲಬಲ್ ಇದ್ದರೆ ಹೋಗೋಣ, ಸಿಗಲಿಲ್ಲ ಅಂದರೆ ಹೆಂಗಿದ್ರೂ ರೈಲೆ ಬೀಚ್ ನೋಡ್ದಂಗೂ ಆಗುತ್ತೆ, ಹೊಸ ಐಲ್ಯಾಂಡ್ ಎಕ್ಸ್ಪ್ಲೋರ್ ಮಾಡ್ದಂಗೂ ಆಗುತ್ತೆ. ಹೋಗ್ಬಿಟ್ಟೆ ಡೈರೆಕ್ಟಾಗಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ನಮಗೆ. ಒಂದು ಪ್ಲೇಸಿಂದ ಇನ್ನೊಂದು ಬೀಚ್ ಹತ್ರ ಹೋಗೋಕ್ಕೆ ಬೋಟಲ್ಲೇ ಬರಬೇಕು. ಮತ್ತು ಫುಲ್ ಮೌಂಟೇನ್ಸ್ ಇದೆ ಬೀಚ್ಗೆ ಹೋಗೋ ದಾರಿಯಲ್ಲಿ. ಈ ಥರ ಕೇವ್ಸ್ ಥರನೇ ಇದೆ. ಇದೆಲ್ಲ ಬೀಚ್ಗೆ ಹೋಗೋಕ್ಕೆ ರೋಡ್ ಇದು. ನಾವು ರೈಲೆ ಬೀಚ್ ಬೋಟ್ ಪಾಯಿಂಟಿಂದ ಫುಲ್ ರೈಲೆ ಬೀಚ್ ರೀಚ್ ಆಗೋಕ್ಕೆ ಒಂದು 10 minutes ವಾಕ್ ಮಾಡಿದ್ವಿ. ಫುಲ್ ಎಲ್ಲ ಈ ಥರ ಕೇವ್ಸ್ ಥರ ಮೌಂಟೇನ್ನೇ ಇತ್ತು, ಫುಲ್ ವೇ ಎಲ್ಲನೂ. 10 minutes ವಾಕ್ ಮಾಡ್ಕೊಂಡು ಬಂದು ನೋಡಿದ ತಕ್ಷಣ ಈ ಥರ ವ್ಯೂ ಕಾಣಿಸ್ತು ನಮಗೆ. ತುಂಬಾ ಚೆನ್ನಾಗಿತ್ತು. ಸನ್ಸೆಟ್ ವ್ಯೂ, ಬ್ಲೂ ವಾಟರ್ಸು, ಫುಲ್ಲು ಮೌಂಟೇನ್ಸು, ವೈಟ್ ಸ್ಯಾಂಡು, ಸಖತ್ತಾಗಿತ್ತು ವ್ಯೂ ಮಾತ್ರ. ರೆಸ್ಟೋರೆಂಟ್ ಹತ್ರ ಹೋಗಿ ನಮ್ಮ ಕಾಲೇ ಕನೆಕ್ಟ್ ಆಗಿಲ್ಲ ರಿಸರ್ವ್ ಮಾಡೋಕ್ಕೆ. ಟೇಬಲ್ ಅವೈಲಬಲ್ ಇದೆಯಾ ಅಂತೆಲ್ಲ ಕೇಳಿದ್ವಿ. ಅವ್ರು ರಿಸರ್ವೇಷನ್ ಇಲ್ದಿರ ಅಲೌಡೇ ಇಲ್ಲ, ಮತ್ತು ಟೇಬಲ್ಸು ಅವೈಲಬಲ್ ಇಲ್ಲ ಅಂತ ಹೇಳಿದ್ರು. ಸ್ವಲ್ಪ ಬೇಜಾರು ಅನಿಸ್ತು. ಆ ವ್ಯೂ ಎಲ್ಲ ನೋಡಿ, ಆ ಬ್ಲೂ ವಾಟರ್ಸ್ ಎಲ್ಲ ನೋಡಿ ನಮಗೊಂಚೂರು ಡಿಸಪಾಯಿಂಟ್ ಆಗೇ ಇಲ್ಲ. ತುಂಬ ಚೆನ್ನಾಗಿ ಅನಿಸ್ತು ಸನ್ಸೆಟ್ ವ್ಯೂ. ಅದಕ್ಕೆ ಅಲ್ಲೇ ಸ್ವಲ್ಪ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ನಾವು ಕ್ರಾಬಿ ಟ್ರಿಪ್ ಪ್ಲ್ಯಾನ್ ಮಾಡಿದವಾಗ್ಲೇ ಈ ಒಂದು ರೆಸ್ಟೋರೆಂಟ್ಗೆ ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಹೋಗೋಕ್ಕೆ. ನಮ್ಗೆ ಏನಕ್ಕೆ ಈ ರೆಸ್ಟೋರೆಂಟ್ ಒಂದು ಪರ್ಟಿಕ್ಯುಲರಾಗಿ ಹೋಗಬೇಕು ಅಂತ ಇತ್ತು ಅಂದರೆ, ಫುಲ್ ಫೇಮಸ್ ರೆಸ್ಟೋರೆಂಟ್ ಅದು, ಕೇವ್ಸಲ್ಲಿರೋದು, ಮತ್ತು ಬೀಚ್ ಫ್ರಂಟು ತುಂಬಾ ಚೆನ್ನಾಗಿತ್ತು ಅಂತ. ಮತ್ತೆ ನಾವು ಕ್ರಾಬಿಗೆ ಬರ್ತಿರೋ ಇಲ್ವೋ, ಬಂದವಾಗ ಈ ಥರ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಇದೆಲ್ಲ ಒಂದು ಮೆಮೊರೀಸ್ ನಮಗೆ. ಕ್ರಾಬಿ ಅಂದರೆ ಈ ಪ್ಲೇಸ್ ನಮಗೆ ನೆನಪಾಗಬೇಕು, ಆ ಥರ ನಾವು ಎಲ್ಲ ಪ್ಲೇಸಸ್ಸು ವಿಸಿಟ್ ಮಾಡಬೇಕು. ಬೀಚೆಲ್ಲ ನೋಡಿಕೊಂಡು ಮತ್ತೆ ಬೋಟ್ ಪಾಯಿಂಟ್ ಹತ್ರ ಬಂದ್ರಿ. ಇದೊಂದು ರೈಲೆ ಬೀಚ್ ರೋಡ್ ಥರ ಇದೆ. ಇಲ್ಲಿ ಬರೀ ಕೆಫೇಸು, ಚಿಕ್ಕ ಚಿಕ್ಕ ಐಸ್ ಕ್ರೀಮ್ ಸ್ಟಾಲ್ಸು ಮತ್ತು ಜ್ಯೂಸ್ ಕಾರ್ನರ್ಸು ಎಲ್ಲ ಇತ್ತು. ನಾವು ಇದೊಂದು ಕೆಫೆಗೆ ಬಂದು ಡಿನ್ನರ್ ಎಲ್ಲ ಇಲ್ಲೇ ಮುಗಿಸ್ಕೊಂಡ್ವಿ.
ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಈ ಬೋಟ್ ಪಾಯಿಂಟ್ ಹತ್ರ ಬಂದ್ವಿ. ನಮಗೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗಂತ ಗ್ರೂಪ್ ಬೋಟ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ 7 o'clockಗೆ ಕ್ಲೋಸು. ಬರೀ ಪ್ರೈವೇಟ್ ಬೋಟ್ಸ್ ಅಷ್ಟೇ ಇದೆ, ನಾವು ಹೋಗಂಗಿದ್ರೆ ಅದರಲ್ಲೇ ಹೋಗಬೇಕು ಇಬ್ಬರೇ ಅಂತ ನಮ್ಗೆ ಗೊತ್ತಾಗಿದ್ದು. ಸರಿ ಅಂತ ನಾವು ಪ್ರೈವೇಟ್ ಬೋಟ್ ಅವ್ರನ್ನೇ ಕೇಳಿದ್ವಿ ಹೊನಾಂಗ್ ಬೀಚ್ ಹತ್ರ ಹೋಗಬೇಕು ಅಂತ. ಹೊನಾಂಗ್ ಬೀಚ್ ಅಂದರೆ ನಾವು ಉಳ್ಕೊಂಡಿದ್ದು ರೆಸಾರ್ಟ್ ಬೀಚು. ಅವ್ರಿಗೆ ಕೇಳಿದಾಗ ಇಬ್ಬರಿಂದ 1000 ಬಾತ್ ಆಗುತ್ತೆ ಅಂತ. 1000 ಬಾತ್ ಅಂದರೆ ಇಂಡಿಯನ್ ರುಪೀಸಲ್ಲಿ ಆಲ್ಮೋಸ್ಟ್ 2700 ಆಗ್ಬೋದು. ದುಡ್ಡು ಸೆಕೆಂಡ್ರಿ ಕೊಟ್ಬಿಡ್ಬೋದು. ಆದರೆ ನಂಗೆ ಈ ಥರ ಸ್ಕೇರಿ ಎಕ್ಸ್ಪೀರಿಯನ್ಸ್ ಇದೆ, ಫಸ್ಟ್ ಟೈಮ್ ಆಗಿದ್ದು. ಅಷ್ಟು ರಾತ್ರಿಯಲ್ಲಿ ಬೋಟಲ್ಲಿ ಇಬ್ಬರೇ ಹೋಗಬೇಕು ಅಂತ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಆಮೇಲೆ ಏನಾರ ಬೇರೆ ಆಪ್ಷನ್ ಇದೆಯಾ ಅಂತ ಕೇಳಿದಾಗ ನೀವು ಹೋಗೋ ರೆಸಾರ್ಟ್ ಬೀಚ್ಗೆ ಯಾರನ್ನ ಬರೋದಿದ್ರೆ ಶೇರಿಂಗಲ್ಲಿ ಹೋಗ್ಬೋದು, ಇಲ್ಲಾಂದರೆ ನೋ ಅದರ್ ಆಪ್ಷನ್ ಅಂದರು. ಆವಾಗ ನಮ್ಗೆ ಇವ್ರು ಸಿಕ್ಕಿದ್ದು. ನಾವು 4 ಜನ ಶೇರಿಂಗಲ್ಲಿ ಬಂದ್ವಿ ಬೋಟಲ್ಲಿ. ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದರೆ ಅವರು ನಾವು ಉಳ್ಕೊಂಡಿದ್ದು ರೆಸಾರ್ಟಲ್ಲೇ ಇದ್ದರು. ಲಕಿಲಿ ಅವ್ರು ನಮ್ಗೆ ಸಿಕ್ಕಿದ್ರು. ಸೇಮ್ ಬೋಟಲ್ಲಿ ಶೇರಿಂಗ್ ಮಾಡ್ಕೊಂಡು ಹೋಗೋಣ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ತಕ್ಷಣವೇ ಒಪ್ಕೊಂಡ್ರು. ಸೇಫ್ಟಿ ಇರುತ್ತೆ ಅಲ್ಲಿ. ಯಾರೋ ಒಬ್ಬೊಬ್ಬರು ಪ್ರೈವೇಟ್ ಬೋಟ್ ಮಾಡ್ಕೊಂಡೇ ಹೋದರು. ಬಟ್ ಸ್ಟಿಲ್ ನಾವು ಬೇರೆ ಕಂಟ್ರಿಗೆ ಹೋಗಿರ್ತೀವಿ, ಅಲ್ಲಿ ಹೆಂಗೋ ಏನೋ ಅನ್ನೋದು ಭಯ ಇರುತ್ತಲ್ಲ, ನಾವು ಇಬ್ಬರೇ ರಾತ್ರಿ ಹೊತ್ತು ಹೋಗಬೇಕು ಬೋಟಲ್ಲಿ ಅಂತ. ಅದಕ್ಕೆ ನಮ್ಗೊಂದು ಸ್ವಲ್ಪ ಭಯ ಅನಿಸ್ತು. ಇನ್ನೊಬ್ರಿಗೋಸ್ಕರ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನೆಲ್ಲ ಇರಲಿಲ್ಲ. ಇವು ಇಲ್ಲಿ ತನಕ ಬಂದ್ಬಿಟ್ಟೈತೆ ನೀರು. ಈಗ ಜಾಸ್ತಿ ಆದರೆ ಇನ್ಫ್ಲೂಯೆನ್ಸ್ ಪೇಮೆಂಟ್ ಚಾರ್ಜಸ್ ಇದೆಲ್ಲ ಬಂದು ನೋಡಿಲ್ಲ. ಅದಕ್ಕೆ ಅನ್ಸ್ತಾ ಅವ್ರು ಈ ಥರ ಹಿಂಗೆ ಹೈಟ್ ಮಾಡಿರೋದು. ಇದೆಲ್ಲ ಬಂದು ನೀರು ಈ ಸ್ಪಾಟ್ಗೆಲ್ಲ. ನೆನ್ನೆ ಹೆಂಗಿತ್ತು ಇವತ್ತು ಹೆಂಗಿತ್ತು ನೋಡು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ಗಂತ ಬಂದಿದ್ದೀವಿ. ಇವತ್ತೊಂದು ಡೇ ಟ್ರಿಪ್ ಹೋಗಬೇಕಾಗಿತ್ತು ಅಂತ ಸ್ವಲ್ಪ ಬೇಗನೆ ಬಂದ್ವಿ ಬ್ರೇಕ್ಫಾಸ್ಟ್ಗಂತ. What is this? M chicken. Okay, no problem. Okay. ಈ ರೆಸಾರ್ಟಲ್ಲಿ ಬ್ರೇಕ್ಫಾಸ್ಟ್ ವೆರೈಟೀಸು ತುಂಬಾ ಇತ್ತು. ಬೇಕ್ರಿ ಐಟಮ್ಸ್ ಆಗಿರ್ಬೋದು, ಪಾಸ್ತಾ, ವಾಫಲ್ಲು, ಪ್ಯಾನ್ ಕೇಕ್ಸು ಮತ್ತು ಫ್ರೂಟ್ಸಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಇತ್ತು. ಫುಲ್ ತಿನ್ಕೊಂಡು ಆಮೇಲೆ ನಾವು ಡೇ ಟ್ರಿಪ್ ಹೊರಟ್ವಿ. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಯಾವ ಪ್ಲೇಸ್ಗೆ ಹೋದ್ವಿ ಅಂತ ಕಂಟಿನ್ಯೂ ಮಾಡ್ತೀನಿ. ಅದೊಂದು ಪಾಪ್ಯುಲರ್ ಪ್ಲೇಸ್ ಇನ್ ಕ್ರ್ಯಾಬಿ, ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಚೆನ್ನಾಯ್ತಲ್ಲ ಪಾಸ್ತಾನು. ಸೂಪರ್ ಆಯಿತು. ಇದು ಚೆನ್ನಾಗಿದೆ ಫ್ರೈಡ್ ರೈಸು ನೋಡಿ. ಅಲ್ಲಿಗಿಂತ ಇಲ್ಲಿ ಫಾರ್ ಬೆಟರ್.